ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಹೊಡ್ತಾ ಇದ್ದೀನಿ ಐಬ್ರೋಸ್ ಮಾಡಿಸೋದಕ್ಕೆ. ತುಂಬಾ ಬೆಳೆದ್ಬಿಟ್ಟಿದೆ ಐಬ್ರೋಸು. ಸೊ ಅದಕ್ಕೆ ನಾನು ಐಬ್ರೋಸ್ ಮಾಡಿಸ್ಕೊಂಬರೋಣ ಅಂತ MG ರೋಡ್ಗೆ ಹೋಗ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟೊಂದು ಬೆಳೆದ್ಬಿಟ್ಟಿದೆ ಅಂತ. ಇದು ಆಫ್ಟರ್ ಐಬ್ರೋಸು. ಸ್ವಲ್ಪ ದಪ್ಪನೇ ಇಲ್ಲಿಂದ ದಪ್ಪನೇ ಮಾಡಿಸ್ಕೊಬಂದಿದ್ದೀನಿ. ಬನ್ನಿ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಮುಂಚೆ ಸ್ವಲ್ಪ ಟಿಫನ್ನ ಪ್ರಿಪೇರ್ ಮಾಡಿಬಿಡೋಣ. ನಾನು ಆಲ್ರೆಡಿ ಇಲ್ಲಿ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ. ಸೊ ಚಪಾತಿನ ಮಾಡ್ಕೊತೀನಿ. ನಮ್ಮ ಮನೇಲಿ ಯೂಶ್ವಲಾಗಿ ಯಾವಾಗಲೂ ಜಾಸ್ತಿ ಚಪಾತಿನೇ ಮಾಡೋದು. ಸೊ ನನ್ನ ಮಗನಿಗೆ ಟಿಫನ್ ಬಾಕ್ಸಿಗೆಲ್ಲ ಬೇಕಲ್ಲ, ಸೊ ಅದಕ್ಕೆ ಬೇಗ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈಗ ಸ್ನಾನ ಎಲ್ಲ ಆಗಿದೆ. ನಾನು ಹಾಯ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಹೊಸ ಡ್ರೆಸ್ಸು, ಸ್ವಲ್ಪ ಲೂಸ್ ಇದೆ. ನಾನು ರೀಸೆಂಟಾಗಿ ತೊಗೊಂಡಿರೋದು. ಇದ್ರ ವಾಟ್ಸಪ್ ನಂಬರ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೂರ್ಯ ಕಲೆಕ್ಷನ್ಸ್ ಅಂತ PG ಪಾಳ್ಯ ತುಮಕೂರಲ್ಲಿರೋದು. ಯಾರಿಗಾರು ಬೇಕಾದರೆ ತೊಗೋಬೋದು. ವಾಟ್ಸಪ್ಪಲ್ಲಿ ಕಾಲ್ ಕೂಡ ಮಾಡಿಬಿಟ್ಟು ನೀವು ತೊಗೋಬೋದು. ಎಲ್ಲ ಥರ ಸೈಜಸ್ಸಲ್ಲೂ ಕೂಡ ಇರುತ್ತೆ. ಇದು ಬಂದು 300 ರುಪೀಸು ನಾನು ತೊಗೊಂಡಿರೋದು. ಬನ್ನಿ ಅಷ್ಟರಲ್ಲಿ ಪೂಜೆ ಮಾಡಿಕೊಂಡು ಬಂದುಬಿಡೋಣ. ಎಲ್ಲ ದೀಪ ಕೂಡ ಹಚ್ಚಿದ್ದೀನಿ. ಇವಾಗ ಪೂಜೆ ಮಾಡಿಬಿಟ್ಟು ಮತ್ತು ಜಾಮೂನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮತ್ತು ಬೋಂಡ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಬೋಂಡ ಮತ್ತು ಜಾಮೂನ್ನ ಮಾಡ್ಕೊಂಬಂದುಬಿಡೋಣ. ಮೊದಲು ಜಾಮೂನ್ ಪ್ರಿಪೇರ್ ಮಾಡೋಣ. ಜಾಮೂನ್ ಪ್ರಿಪೇರ್ ಮಾಡೋದಕ್ಕೆ 2ರಿಂದ 3 ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ನಾನಿಲ್ಲಿ 2 ಪ್ಯಾಕೆಟ್ಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತೀನಿ. ಯಾಕಂತಂದರೆ ಅದು ಸಕ್ ಮಾಡುತ್ತಲ್ಲ ನೀರನ್ನ, ಜಾಮೂನೆಲ್ಲನೂ. ಸೊ ಅದಕ್ಕೋಸ್ಕರ. ಇದಾದಮೇಲೆ ಇವಾಗ 1/4 kg ಮೇಲೆ ಸಕ್ಕರೆ ಹಾಕ್ಕೊತೀನಿ. ನೀವು ನೋಡಿ ಅಂದಾಜು ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸ್ವೀಟಲ್ಲಿ ಮಾಡ್ಕೊತಿರೋದ್ರಿಂದ 1/4 kg ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಈ ಕಡಾಯಿ ಬಂದು ಸ್ವಲ್ಪ ದೊಡ್ಡದು ಇರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದೇನು ಒಂದೆಳೆ ಪಾಕ ಅಂತ ಏನು ಬರಬೇಕು ಅಂತ ಇಲ್ಲ, ಜಸ್ಟ್ ಕರಗಿದ್ರೆ ಸಾಕು. ಕರಗಿ ಎಲ್ಲ ಆದಮೇಲೆ 2 ಏಲಕ್ಕಿನ ಹಾಕ್ಕೊತೀನಿ. ಒಂದು ಕುದ್ರೂ ಪರವಾಗಿಲ್ಲ, ಅದೇ ಬಿಸಿನೇ ಇರಬೇಕು ಸ್ವಲ್ಪ ಜಾಮೂನೆಲ್ಲ ಮಾಡ್ಬೇಕಾದ್ರೆ. ಇದೆಲ್ಲ ಸ್ವಲ್ಪ ನೀಟಾಗಿ ಡಿಸಾಲ್ವ್ ಆಗಲಿ. ನಾನಿಲ್ಲಿ 2 MTR ಪ್ಯಾಕೆಟ್ನ ತೊಗೊಂಡಿದ್ದೀನಿ, ನೋಡ್ಬೋದು. ಇದು 2ರಲ್ಲೂ ಕೂಡ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಮನೆಗೆ, ನಮ್ಮ ಮನೆಗೆ, ಇಲ್ಲಿ ಸ್ವಲ್ಪ ಅಕ್ಕಪಕ್ಕದ ಮನೆಗೆಲ್ಲರಿಗೂ ಹಂಚೋದಿರೋದ್ರಿಂದ 2 ಪ್ಯಾಕೆಟ್ನ ಹಾಕ್ಕೊಂಡೇ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕಲಿಸ್ಕೊಳೋದಕ್ಕೆ ನಾನು ನೀರನ್ನ ಯೂಸ್ ಮಾಡ್ತಾ ಇಲ್ಲ, ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪಕ್ಕ ಇಟ್ಕೊಂಡಿರೋದನ್ನ ನೋಡಿದ್ದೀರಾ. ಹಾಲು ಬಿಸಿ ಇರಬಾರ್ದು, ಕಾಯಿಸಿ ತಣ್ಣಗಾಗಿರ್ಬೇಕು ಹಾಲು. ಆವಾಗ ಮಾತ್ರ ಇದು ಚೆನ್ನಾಗಾಗುತ್ತೆ ಪ್ರಿಪ್ರೇಷನ್ನು. ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊತ ಕಲಿಸ್ಕೊತಾ ಹೋಗೋಣ. ಇದು ಫುಲ್ಲು ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಅಥವಾ ತೆಳುವಾಗುತ್ತೆ. ನೋಡ್ಕೊಂಡು ಹಾಲು ಹಾಕ್ಕೊತ ಕಲಿಸ್ಕೊತಾ ಹೋಗಬೇಕು. ಒಬ್ರೊಬ್ರು ಹಾಲು ಒಂದೊಂದು ಸ್ವಲ್ಪ ಗಟ್ಟಿ ಇರುತ್ತೆ, ಸ್ವಲ್ಪ ತೆಳ್ಳಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಮೆಷರ್ಮೆಂಟು ಅಂತ ಹೇಳೋಕ್ಕಾಗಲ್ಲ. ಸೊ ಚಪಾತಿ ಹಿಟ್ಟು ಕಲಿಸ್ಕೊತಿರಲ್ಲ, ಅದಕ್ಕಿಂತ ಒಂಚೂರು ತೆಳುವಾಗಿ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ಸ್ಮೂತಾಗಿದ್ದರೆ ಚೆನ್ನಾಗಿ ಬರುತ್ತೆ. ಇವಾಗ ನೀಟಾಗೆಲ್ಲ ಕಲಿಸ್ಕೊಂಬಿಡ್ತೀನಿ ನಾನು. ನೋಡಿ ಆಲ್ರೆಡಿ ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸ್ಮೂತಾಗಿದೆ ಅಷ್ಟೇ. ಕೊನೆಯದಾಗಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತ ಮತ್ತೊಂದು ಸರ್ತಿ ಮಿದ್ಕೊಳ್ಳೋಣ. ಜಾಸ್ತಿ ಏನು ಮಿದಿಯೋದೇನು ಅವಶ್ಯಕತೆ ಇಲ್ಲ. ಅಷ್ಟರಲ್ಲಿ ಕುದೀತಾ ಇದೆ. ಒಂದೆಳೆ ಪಾಕ 2 ಎಳೆ ಪಾಕ ಅಂತ ಏನೂ ಇಲ್ಲ. ಅದಾದಮೇಲೆ ಇಲ್ಲಿ ಏಲಕ್ಕಿ ಕಾಯಿನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಕಾಯಿನ ಬಿಡಿಸ್ಬಿಟ್ಟು ಹಾಗೆ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ಸಮೇತ. ಇವಾಗ ಆಫ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದು ಮುಚ್ಚಿ ಇಟ್ಕೊಂಬಿಡೋಣ. ಪ್ಲೇಟ್ ಮುಚ್ಚಿ ಇಟ್ಕೊಂಡ್ರೆ ಬಿಸಿನೇ ಇರುತ್ತೆ. ನಾವು ಆದಮೇಲೆ ಕರ್ದು ಡೈರೆಕ್ಟಾಗಿ ಇದ್ರ ಒಳಗೇನೆ ಹಾಕ್ಕೋಬೋದು. ನೋಡಿ ಒಂದೆಳೆ ಪಾಕ ಏನು ಬಂದಿಲ್ಲ. ಈಗ ನಾನು ಜಾಮೂನ್ ಕರಿಯೋಕ್ಕೆ ಉಂಡೆಗಳನ್ನ ಮಾಡ್ಕೊತೀನಿ, ತೋರಿಸ್ತೀನಿ. ಅಂದರೆ ಮೀಡಿಯಮ್ ಉಂಡೆಗಳನ್ನ ಮಾಡ್ಕೊಳ್ಳಿ, ಸ್ವಲ್ಪ ದಪ್ಪ ಆಗುತ್ತೆ ಉಂಡೆಗಳು. ಆವಾಗ ನಿಮಗೆ ತಿನ್ಬೇಕಾದ್ರೆ ಇನ್ನೂ ಜಾಸ್ತಿ ದಪ್ಪ ಆಗುತ್ತೆ. ನೋಡಿ ಇಷ್ಟಿಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಅಂದ್ಕೊತೀನಿ. ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ನೋಡಿ ಇಷ್ಟು ದಪ್ಪ ಇಲ್ಲಿ ಸಾಕು. ಇದಕ್ಕಿಂತ ಚಿಕ್ಕದು ಮಾಡ್ಬೋದು, ಇದಕ್ಕಿಂತ ದಪ್ಪದು ಮಾಡ್ಬೋದು.
ಬಟ್ ನಾನು ಪ್ರಿಪೇರ್ ಮಾಡ್ಕೊಂಡಿರೋದಕ್ಕೆ ಇಷ್ಟು ಸಾಕಾಗುತ್ತೆ. ಇದೇ ಥರನೇ ಉಂಡೆಗಳನ್ನ ಮಾಡ್ಕೊತಾ ಒಂದು ಪ್ಲೇಟಲ್ಲಿ ಜೋಡಿಸ್ಕೊತಾ ಬರೋಣ. ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ. ಇದು ಮುಳುಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ, ಮತ್ತು ಫ್ರೆಶ್ ಆಗಿರಬೇಕು. ಫ್ರೆಶ್ ಆಗಿದ್ದರೆ ಚೆನ್ನಾಗಾಗುತ್ತೆ ಜಾಮೂನ್ ಅನ್ನೋದು. ಹಳೆ ಎಣ್ಣೆ ಹಾಕ್ಕೊಂಬಿಟ್ರೆ ಒಂಥರ ಇವಾಗ ಬೋಂಡ ಕರೆದಿರ್ತಿರೋ ಅಥವಾ ಬೇರೆ ಏನಾದರೂ ಕರೆದಿದ್ರು ಕೂಡ ಅದೊಂಥರ ಘಾಟ್ ಹೊಡಿಯುತ್ತೆ. ಇದು ಚೆನ್ನಾಗಾಗಲ್ಲ, ಜಾಮೂನು ಕೂಡ ಚೆನ್ನಾಗಾಗಲ್ಲ, ಬೇರೆದು ಚೆನ್ನಾಗಾಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಕಾಯೋದಕ್ಕೆ ಬಿಡ್ತೀನಿ. ಕಾದಾದ್ಮೇಲೆ ನಾವು ಒಂದೊಂದೇ ಜಾಮೂನ್ನ ಬಿಟ್ಕೊತಾ ಬರೋಣ. ನಾನು ನೋಡ್ಕೊತಾ ಇದ್ದೀನಿ ಕಾದಿಲ್ವಾ ಅಂತ. ಅದು ಕಾದಿದ ತಕ್ಷಣವೇ ಒಂಥರ ಚುರ್ ಅಂತ ಶಬ್ದ ಬರಬೇಕು, ಆವಾಗ ಕರೆಕ್ಟಾಗಿ ಬಂದಿದೆ ಅಂತ. ಈಗ ಸೈಡಿಂದ ಬಿಟ್ಕೊತಾ ಹೋಗ್ತಾ ಇದ್ದೀನಿ ನಾನು. ಈಗ ಎತ್ತಿದ ತಕ್ಷಣ ಡೈರೆಕ್ಟಾಗಿ ನಾವು ಬಿಸಿ ಇದು ಮಾಡ್ಕೊಂಡಿದ್ವಲ್ಲ ನೀರಿಂದು, ಅದಕ್ಕೆ ಹಾಕ್ಕೊಂಬಿಡೋಣ. ನೋಡಿ ಈ ರೀತಿ ಎಲ್ಲದನ್ನು ಕಂಪ್ಲೀಟಾಗಿ ಹಾಕ್ಕೊಳ್ಬೇಕು. ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು. ಒಳಗಡೆ ಎಲ್ಲ ಬೇಯಬೇಕು ಅಂತ ಅಂದರೆ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು. ಈಗೆಲ್ಲ ಹಾಕಿಬಿಟ್ಟು ಮತ್ತೆ ಮುಚ್ಚಿಬಿಡ್ತೀನಿ. ಒಂದು 5 to 10 ಮಿನಿಟ್ಸಲ್ಲಿ ಚೆನ್ನಾಗಿ ಸೋಕ್ ಆಗುತ್ತೆ. ಇಮಿಡಿಯೇಟಾಗಿ ನೀವು ಯೂಸ್ ಮಾಡ್ಕೊಬೋದು. ಅದಕ್ಕೆ ನಾನು ಡೈರೆಕ್ಟಾಗೇ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀನಿ ಅಂತ. ಇದು ನೆಕ್ಸ್ಟ್ ಬ್ಯಾಚ್ ಹಾಕ್ಕೊತಾ ಇದ್ದೀನಿ. ಹೀಗೇನೆ ಎಲ್ಲ ಬ್ಯಾಚ್ಗಳ್ನೂ ಹಾಕ್ಕೊತಾ ಬರಬೇಕು. ನೆಕ್ಸ್ಟ್ ಬ್ಯಾಚಲ್ಲಿ ಸ್ವಲ್ಪ ಫ್ಲೇಮು ಡೌನ್ ಆಗಿರುತ್ತಲ್ಲ, ಅದಕ್ಕೆ ಈ ಥರ ಬರುತ್ತೆ. ಇದನ್ನು ಕೂಡ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು. ಯಮ್ಮಿ ಆಗಿರೋಂಥ ಸ್ವೀಟು ರೆಡಿಯಾಗಿದೆ. ನೀವು ಕೂಡ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಗೋಲ್ಡನ್ ಕಲರ್ ಬರಬೇಕು. ಬಿಸಿ ಬಿಸಿನೇ ಇದೆ. ಇನ್ನು ನೆಕ್ಸ್ಟು ಬೋಂಡದ ರೆಸಿಪಿ ಮಾಡಬೇಕಾಗಿತ್ತು. ನಾನು ಬೋಂಡದ ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕಾಗಲಿಲ್ಲ, ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಅದೇ ರೀತಿಯೇ ಬಿಟ್ಕೊತಾ ಬಂದುಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಬಿಟ್ಟು ಬಿಡ್ತಾಯಿದ್ದೀನಿ. ಈ ಎಣ್ಣೆನ ಬೇರೆ ಯಾವುದಕ್ಕೂ ಸ್ವೀಟಕ್ಕೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಜಸ್ಟ್ ಒಂದ್ಸಲಿ ಮಾತ್ರ ಯೂಸ್ ಮಾಡಿಕೊಂಡು ಇಟ್ಕೋಬೋದು ಅಷ್ಟೇ. ಇಲ್ಲ ಚಪಾತಿಗೋ ದೋಸೆಗೋ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ. ಊಟ ಎಲ್ಲ ಮಾಡಿದ್ದಾಗಿದೆ. ದೇವಸ್ಥಾನ ಕೂಡ ಬೆಳಗ್ಗೆನೇ ಹೋಗಿ ಬಂದಿದ್ದೆ. ನಾನು ನನ್ನ ಮಗ ದೇವಸ್ಥಾನದೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದರಿಂದ ಈಗ ರೆಡಿಯಾಗಿದೆ. ಗೋಲ್ಡನ್ ಕಲರ್ ಬಂದಿದೆ. ನಮ್ಮ ಮನೆಯವ್ರು ಮಾಡಿದ್ರೆ ಈ ರೀತಿ ದಪ್ಪಗೆ ಮಾಡ್ತಾರೆ. ನೋಡು ಟೇಸ್ಟ್ ಕೊಡ್ತಿದ್ದಾರೆ. ಬಟ್ ನಾನು ಮಾಡಿದ್ರೆ ಸ್ವಲ್ಪ ಇದಾಗಿ ಮಾಡ್ತೀನಿ. ಬಟ್ ನಾನು ಮಾಡೋದಕ್ಕಿಂತ ನಮ್ಮ ಮನೆಯವ್ರು ಮಾಡೋದೇ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದು ಪ್ರಿಪೇರ್ ಮಾಡಿಕೊಡ್ತಾ ಇರೋದು ನಮ್ಮ ಮನೆಯವರು. ಸೊ ಇವಾಗೆಲ್ಲ ತೆಗೆದುಬಿಡ್ತಾ ಇದ್ದಾರೆ. ಅವ್ರಿಗೆ ಈ ಥರ ಚಿಕ್ಕ ಹಿಡಿಲಾಗಲ್ಲ, ಈ ಥರ ದೊಡ್ಡ ದೊಡ್ಡ ಹಿಡಿಯಲ್ಲೇ ಹಿಡ್ದು ರೂಢಿ ಇದೆ ಅವ್ರಿಗೆ. ಇವಾಗ ಸೆಕೆಂಡ್ ಬ್ಯಾಚಸ್ ಕೂಡ ಮಾಡ್ಕೊತಾ ಇದ್ದಾರೆ. ನಾನು ಇಲ್ಲೆಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಹಂಚ್ಬಿಟ್ಟು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೆಗೆ. ಅಲ್ಲೂ ಕೊಟ್ಬಿಟ್ಟು ನಮ್ಮ ಅಜ್ಜಿ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ. ಇವಾಗ ನಮ್ಮಮ್ಮನೂ ಕೂಡ ಅಲ್ಲೇ ಕರೆಸ್ಕೊಂಡಿದ್ದೆ, ಬನ್ನಿ ಅಂತ ಹೇಳಿದ್ದೆ. ಸೊ ಬಂದಿದ್ದರು. ಆಲ್ರೆಡಿ ಬಂದು ಅರ್ಧ ಮುಕ್ಕಾಲು ಗಂಟೆ ಆಗಿತ್ತು. ಎಲ್ಲೋ ಸ್ಯಾರಿಲಿರೋರು ನಮ್ಮಮ್ಮ ಮತ್ತು ಇವರು ನಮ್ಮ ಅಜ್ಜಿ. ಇವ್ರಿಗೇನೆ ಆಶೀರ್ವಾದ ಪಡ್ಕೊಳೋದಕ್ಕೆ ಅಂತ ನಾನು ಬಂದಿದ್ದೆ. ಸೊ ಇವರೆಲ್ಲ ಆಲ್ರೆಡಿ ತಿಂದರು. ಇವಳು ನಮ್ಮ ಗಗನ ಮತ್ತು ಅವನ ಮೈಯೂರು ಈಗ ಎದ್ದಿದ್ದ. ಇವರು ಗಗನ ಅವರ ಅತ್ತೆ. ಸೊ ಇವರು ಒಳಗೆ ಹೋಗ್ತಾ ಇದ್ದಾರೆ. ಅವ್ನು ಈಗ ಎದ್ದಿದ್ನಲ್ಲ, ಸ್ವಲ್ಪ ಪ್ಯಾಂಪರಿಂಗ್ ಮಾಡಬೇಕಾಗುತ್ತೆ ಅಂತ ಈಗ ಎದ್ದಿದ್ದಾರೆ.
ಸೊ ಇದೆಲ್ಲ ಸ್ವಲ್ಪ ಮಾತಾಡಿಸ್ಕೊಂಡು ಅದಾದಮೇಲೆ ಇಲ್ಲಿ ನನ್ನ ಮಗಳು ಮಲಗಿಬಿಟ್ಟಿದ್ಲು. ಎಲ್ಲ ತೊಗೊಂಡೋಗಿ ಕೊಟ್ಟು ಅದಾದಮೇಲೆ ನಾನಿವಾಗ ಕುತ್ಕೊಂಡಿದ್ದೀನಿ. ನಮ್ಮ ಆಂಟಿಯದ್ದು ಎಲ್ಲಿ ಹಾಕಿದ್ದಾರೆ ಫೋಟೋ ಅಂತ ಕೇಳಿದೆ. ಸೊ ಒಳಗಡೆ ಅಂತ ಹೇಳಿದ್ರು. ಒಳಗಡೆ ಹೋಗಿ ನೋಡೋಣ ಅಂತ ನೋಡಿದೆ. ನನಗಂತೂ ಅದು ಏನಂತ ಅನಿಸ್ತು, ಯಪ್ಪ ಅವ್ರನ್ನ ಈ ಥರ ಫೋಟೋ ಫ್ರೇಮಲ್ಲಿ ನೋಡೋಕ್ಕೆ ನಂಗೊಂಥರ ಅನಿಸ್ತೈತೆ. ಸೊ ಇವಳು ಗಗನ ಹಾಲು ಕುಡಿಸ್ತಾ ಇದ್ದಾಳೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.